ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಮಿಡ್ ಟರ್ಮ್ ಎಕ್ಸಾಮು ಇರುವಂಥದ್ದು ಅಕ್ಟೋಬರ್ ಫಸ್ಟ್ ವೀಕಲ್ಲಿಂದ ಪ್ರಾರಂಭ ಆಗುತ್ತೆ. ಕೆಲವೊಂದು ಕಡೆ ಸೆಪ್ಟೆಂಬರ್ ಲಾಸ್ಟ್ ವೀಕಲ್ಲೇ ಮಾಡ್ತಾ ಇದ್ದಾರೆ, ಅದು ಕೆಲವೊಂದು ಕಡೆ ಆಗುತ್ತೆ, ನೋ ಪ್ರಾಬ್ಲಮ್. ಎನಿಹೋ ವಿತೌಟ್ ವೇಸ್ಟಿಂಗ್ ಔರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ 5ನೇ ಪಾಠ ಆಗಿರುವಂತಹ ಹೌದಲ್ವಾ, 5th ಚಾಪ್ಟರ್ ಅಲ್ವಾ, ಸನಿ ಮಾರ್ನಿಂಗು ನೆನೆಸ್ಕೊಳ್ಳಿ ಸ್ವಲ್ಪ. ಎಸ್, ನಿಮ್ಮ 5th ಚಾಪ್ಟರ್ ಇರುವಂತಹ ಹೌದಲ್ವಾ ಆ ಸನಿ ಮಾರ್ನಿಂಗ್, ಈ ಒಂದು 1 ಆ್ಯಕ್ಟ್ ಪ್ಲೇ ಇಂದ ಇಂಪಾರ್ಟೆಂಟ್ ಕ್ವಶನ್, ಫಿಕ್ಸ್ ಕ್ವಶನ್, 100% ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ, ಪ್ರತಿಯೊಂದು ಜಿಲ್ಲೆಯಲ್ಲೂ, ಪ್ರತಿಯೊಂದು ಕಾಲೇಜಿನಲ್ಲೂ ಕೇಳುವಂತಹ ಕ್ವಶನ್ ಆಗಿರುತ್ತೆ. ಆ ಕ್ವಶನನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೇನೆ, ಆದರೆ ಕೇಳುವ ವಿಧಾನ ಬೇರೆ ರೀತಿ ಇರುತ್ತೆ, ಅದನ್ನು ತಿಳಿಸ್ತಾ ಹೋಗ್ತೇನೆ. ದಯವಿಟ್ಟು ವಿಡಿಯೋಗೆ ಸ್ವಲ್ಪ ಸಮಯವನ್ನು ಕೊಡಿ. ಬನ್ನಿ ಸರ್. ವಾಟ್ ವಾಸ್ ದ ಸ್ಟೋರಿ ನರೇಟೆಡ್ ಬೈ ಡಾನ್ ಗಾನ್ಜಲೋ ಟು ಹೈಡ್ ಹಿಸ್ ಐಡೆಂಟಿಟಿ ಆ್ಯಸ್ ಎ ಗ್ಯಾಲೆಂಟ್ ಲವರ್? ನೋಡಿ, ಡಾನ್ ಗಾನ್ಜಲೋ ಅಂತ 70 ವರ್ಷದ ಮುದುಕ ಒಂದು ಸ್ಟೋರಿಯನ್ನು ನರೇಟ್ ಮಾಡ್ತಾನೆ, ಕಥೆಯನ್ನು ಹೇಳುತ್ತಾನೆ. ಏನಕ್ಕೆ ಹೇಳ್ತಾನೆ ಅಂದರೆ, ಟು ಹೈಡ್ ಹಿಸ್ ಐಡೆಂಟಿಟಿ ಆ್ಯಸ್ ಎ ಗ್ಯಾಲೆಂಟ್ ಲವರ್. ಅವನೇ ಗ್ಯಾಲೆಂಟ್ ಲವರ್ ಆಗಿರ್ತಾನೆ, ಪ್ರೀತಿ ಮಾಡಿ ಓಡಿ ಹೋದವನು. ಆದರೆ ಅದು ನಾನಲ್ಲ, ಅದು ನನ್ನ ಕಸಿನ್ ಅಂತ ಒಂದು ಕಥೆಯನ್ನು ನರೇಟ್ ಮಾಡ್ತಾನೆ. ಆ ಕಥೆಯನ್ನು ಬರೆಯಿರಿ ಅಂತ ಇಲ್ಲಿ ಕೇಳಲಾಗಿದೆ. ನೆಕ್ಸ್ಟ್, ವಾಟ್ ವಾಸ್ ದ ಫಿಕ್ಷಿಯಸ್ ಸ್ಟೋರಿ ನರೇಟೆಡ್ ಬೈ ಡಾನ್ ಗಾನ್ಜಲೋ ಟು ಡೋನಾ ಲಾರಾ? ಸ್ವಲ್ಪ ಸ್ಪೆಲ್ಲಿಂಗ್ ತಪ್ಪಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಗಾನ್ಜಲೋ ಸ್ಪೆಲ್ಲಿಂಗ್ ಇಲ್ಲೇ ಇದೆ, ಆಯಿತಾ? ಕೆಲವೊಮ್ಮೆ ಆಗಿಬಿಡತ್ತಪ್ಪ, 1 ಮ್ಯಾನ್ ಆರ್ಮಿ ಕಂಡ್ರು, ಬೇಜಾರಾಗ್ಬಿಡಿ. ನೋಡಿ, ಈಗ ವಾಟ್ ವಾಸ್ ದ ಫಿಕ್ಷಿಯಸ್ ಸ್ಟೋರಿ ನರೇಟೆಡ್ ಬೈ ಡಾನ್ ಗಾನ್ಜಲೋ ಟು ಡೋನಾ ಲಾರಾ ಅಂತ ಇದೆ. ಅಂದರೆ ಡಾನ್ ಗಾನ್ಜಲೋ ಒಂದು ಸುಳ್ಳು ಕಥೆಯನ್ನು ಹೇಳ್ತಾನೆ, ಇಮ್ಯಾಜಿನರಿ ಮಾಡಿಕೊಂಡು. ಆ ಕಥೆಯನ್ನು ಇಲ್ಲಿ ಬರೆಯಿರಿ, ಅಜ್ಜಿಗೆ ಹೇಳಿದಂಥ ಕಥೆಯನ್ನು ಅಂತ ಕೇಳಲಾಗಿದೆ. ಅದಕ್ಕೂ ಇದೆ ಆನ್ಸರು. ಟೋಟಲ್ 6 ಪ್ರಶ್ನೆಗಳನ್ನು ಇಲ್ಲಿ ಬರೆದಿದ್ದೇನೆ, 6 ಪ್ರಶ್ನೆಗಳಿಗೂ ಇದೇ ಉತ್ತರ. ಕ್ವಶನ್ ಚೇಂಜ್ ಆಗ್ಬೋದು, ಸೇಮ್ ಆನ್ಸರ್ ತಮ್ಮ, ನೆನ್ಪಿಟ್ಕೊಳ್ಳಿ. ಡಿಸ್ಕ್ರೈಬ್ ಹೌ ಡಾನ್ ಗಾನ್ಜಲೋ ಗ್ಲೋರಿಫೈಸ್ ಹಿಸ್ ಕಸಿನ್ಸ್ ಡೆತ್. ಅಜ್ಜ ತನ್ನ ಕಸಿನ್ನು ಈ ರೀತಿಯಾಗಿ ಮರಣವನ್ನು ಹೊಂದಿದ ಅಂತ ಹೇಳಿಬಿಟ್ಟು ಒಂದು ಕಥೆಯನ್ನು ಹೇಳ್ತಾನೆ, ಆ ಕಥೆಯನ್ನು ಬರೀರಿ ಅಂತ ಇದೆ, ಅದು ಇದೇ ಆನ್ಸರ್ ಆಗಿರುತ್ತೆ. ಇನ್ನೊಂದು ನೋಡಿ, 2025 ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿದಂತಹ ಪ್ರಶ್ನೆ. ಈ 6 ಪ್ರಶ್ನೆಗಳು ಆ್ಯನ್ಯುವಲ್ ಎಕ್ಸಾಮಲ್ಲೇ ಕೇಳಿರುವಂತಹ ಪ್ರಶ್ನೆಗಳು, ಆದರೆ ಉತ್ತರ ಮಾತ್ರ ಸೇಮ್ ಇರುತ್ತೆ ಸರ್. ಬನ್ನಿ. ವಾಟ್ ವರ್ ದಿ ಇಮ್ಯಾಜಿನರಿ ಸ್ಟೋರೀಸ್ ನರೇಟೆಡ್ ಬೈ ಡಾನ್ ಗಾನ್ಜಲೋ ಆ್ಯಂಡ್ ಡೋನಾ ಲಾರಾ ಅಬೌಟ್ ದೇರ್ ಪಾಸ್ಟ್ ಇನ್ ದಿ ಪ್ಲೇ ಸನಿ ಮಾರ್ನಿಂಗ್? ಅಲ್ಲಿ ಕೌನ್ಸಿಲರ್ ಅಂತ ಆಗ್ಬಿಟ್ಟಿದೆ, ಕ್ಷಮಿಸಬೇಕು ತಾವುಗಳು, ಆಯಿತಾ? ಕೆಲವೊಮ್ಮೆ ಸ್ಪೆಲ್ಲಿಂಗ್ ತಪ್ಪಾಗತ್ತೆ ಕಣ್ರು, ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಯಿತಾ? ಅದು ಡಾನ್ ಗಾನ್ಜಲೋ ಆ್ಯಂಡ್ ಡೋನಾ ಲಾರಾ ಅಂತ, ಅಬೌಟ್ ದೇರ್ ಪಾಸ್ಟ್ ಇನ್ ದಿ ಪ್ಲೇ ಸನಿ ಮಾರ್ನಿಂಗ್ ಅಂತ. ಅದಕ್ಕೂ ಇದೇ ಆನ್ಸರು. ಇಲ್ಲಿ ಇದಕ್ಕೆ ಅರ್ಧ ಆನ್ಸರು ಸಿಗುತ್ತೆ ನಿಮಗೆ. ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನೋ, ಅದರಲ್ಲಿ ಡೋನಾ ಲಾರಾದ ಕತೆ ಸಿಗುತ್ತೆ. ನೆಕ್ಸ್ಟ್, ಡಾನ್ ಗಾನ್ಜಲೋ ಹೇಳಿದಂತಹ ಕಥೆಯನ್ನು ಬರೀರಿ ಅಂದರೆ ಇದೇ ಆನ್ಸರು. ಅವನ ಕಸಿನಿನ ಕತೆ ಬರೀರಿ ಅಂದರೆ ಇದೇ ಆನ್ಸರು. ಸುಳ್ಳು ಕಥೆಯನ್ನು ಬರೀರಿ ಅಂದರೆ ಇದೇ ಆನ್ಸರು. ಆನ್ಸರ್ ಪ್ರಾರಂಭ ಮಾಡೋಣಲ್ವಾ? ಬನ್ನಿ ವಿದ್ಯಾರ್ಥಿಗಳೇ, ವಿತೌಟ್ ವೇಸ್ಟಿಂಗ್ ಔರ್ ಟೈಮ್ ಲೆಟ್ ಮಿ ಸ್ಟಾರ್ಟ್. ಹಾಗಿದ್ರೆ ಡಾನ್ ಗಾನ್ಜಲೋ 70 ವರ್ಷದ ಮುದುಕ ಏನಂತ ಕಥೆಯನ್ನು ಹೇಳ್ತಾನೆ ಅಂತ ನೋಡ್ತಾ ಹೋಗೋಣ. ಬನ್ನಿ. ಗಾನ್ಜಲೋ ಸೇಸ್ ದಟ್ ಹಿ ಹ್ಯಾಡ್ ಎ ಕಸಿನ್. ನನಗೆ ಒಬ್ಬ ಕಸಿನ್ ಇದ್ದ ಕಣೆ ಅಂತ ಅಜ್ಜಿ ಕೇಳ್ತಾನೆ. ಓ ಅಜ್ಜಿ, ನನಗೆ ಒಬ್ಬ ಕಸಿನ್ ಇದ್ದ. ಹಿ ಲವ್ಡ್ ಲಾರಾ ಲಾರೆಂಟ್, ಎ ಬ್ಯೂಟಿಫುಲ್ ಗರ್ಲ್ ಇನ್ ದಟ್ ಲೊಕ್ಯಾಲಿಟಿ. ಶಿ ವಾಸ್ ಕಾಲ್ಡ್ ಆಸ್ ಸಿಲ್ವರ್ ಮೇಡನ್ ಅಂತ ಕರೀತಾ ಇದ್ರಲ್ವಾ, ಅವಳನ್ನು ಪ್ರೀತಿ ಮಾಡಿದವನು ನನ್ನ ಕಸಿನ್ ಅಂತ ಹೇಳ್ತಾನೆ. ಬಟ್ ಲಾರಾಸ್ ಫ್ಯಾಮಿಲಿ ಅಪೋಸ್ಡ್ ದಟ್. ಆದರೆ ಹುಡುಗಿಯ ಕಡೆಯವರು, ಯಾರು ಹುಡುಗಿ? ಲಾರಾ. ಹುಡುಗಿಯ ಕಡೆಯವರು ಅಪೋಸ್ ಮಾಡಿರ್ತಾರೆ ಆ ಪ್ರೀತಿಗೆ. ದೇ ಚೂಸ್ ಅ ರಿಚ್ ಮರ್ಚೆಂಟ್. ಅವ್ರೇನು ಮಾಡಿರ್ತಾರೆ, ಅವಳಿಗಾಗಿ ಒಂದು ರಿಚ್ ಮರ್ಚೆಂಟನ್ನು ಹುಡುಕಿರ್ತಾರೆ. ಒನ್ ನೈಟ್ ಗಾನ್ಜಲೋ ವಾಸ್ ವೇಟಿಂಗ್ ಅಂಡರ್ ಲಾರಾಸ್ ವಿಂಡೋ. ಒಂದು ದಿನ ರಾತ್ರಿಯ ಸಮಯದಲ್ಲಿ ನಮ್ಮ ಗಾನ್ಜಲೋ ಕಸಿನ್ ಏನಿದ್ದಾನಲ್ವಾ, ಅವನು ತನ್ನ ಪ್ರಿಯತಮೆ ಮನೆಯ ಕಿಟಕಿ ಹತ್ರ ಹೋಗಿರ್ತಾನೆ. ನೋಡಿ, ಲಾರಾಸ್ ವಿಂಡೋ ಟು ಲಿಸನ್ ಟು ದ ಸಾಂಗ್ ಶಿ ವಾಸ್ ಸಿಂಗಿಂಗ್. ಹಾಡನ್ನು ಕೇಳ್ಕೊಂಬರೋಣ ನನ್ನ ಪ್ರಿಯತಮೆ ಹೇಳುವಂಥದ್ದು ಅಂತ. ಅದೇ ಸಮಯಕ್ಕೆ ಮರ್ಚೆಂಟ್ ಕೂಡ ಬಂದಿರ್ತಾನೆ. ದ ಮರ್ಚೆಂಟ್ ಅರೈವ್ಡ್ ಸಡನ್ಲಿ. ಅಲ್ಲೇ ಅವನು ಕೂಡ ಹಾಡನ್ನು ಕೇಳೋಣ ಅಂತ ಬಂದಿರ್ತಾನೆ. ದೇರ್ ವಾಸ್ ಎ ಸೀರಿಯಸ್ ಫೈಟ್. ಈ ಕಡೆಯಿಂದ ಕಸಿನು, ಆ ಕಡೆಯಿಂದ ಮರ್ಚೆಂಟು. ಅಯ್ಯೋ ದೇವ್ರೆ,
ನನ್ನವಳ ಹತ್ರ ನೀನು ಬಂದಿದ್ದೇನೋ, ನನ್ನವಳ ಹತ್ರ ನೀ ಬಂದಿದೆಯಾ, ನನಗೆ ಫಿಕ್ಸ್ ಆಗಿರೋದು ಅಂತ ಅವನು, ನಾನು ಪ್ರೀತಿ ಮಾಡ್ತಾ ಇರೋದು ಅಂತ ಇವನು. ಈ ರೀತಿಯಾಗಿ ಹೊಡೆದಾಡ್ಕೊಂತಾರೆ. ಇದು ಸುಳ್ಳು ಕತೆ. ಯಾರು ಹೇಳಿದ್ದು? ಅಜ್ಜ, 70 ವರ್ಷದ ಮುದುಕ. ಆಯಿತಾ, ಬನ್ನಿ. ವಾಸ್ ಲೈಯಿಂಗ್. ನೋಡಿ, ಅಟ್ ಎ ಸನ್ರೈಸ್ ಸೀರಿಯಸ್ ಫೈಟ್ ಬಿಟ್ವೀನ್ ದಿ ಟೂ. ಅಲ್ಲಿ ಆಯಿತಾ, ಸೀರಿಯಸ್ ಫೈಟ್ ಅಂತ ಹೇಳಿದರೆ ನಿಜವಾಗಿಯೂ ಇಬ್ಬರು ಹೊಡೆದಾಡ್ಕೊಂಡು ಏನಾಗುತ್ತೆ ಅಂದರೆ ಬೆಳಗ್ಗೆ ಅನ್ನಷ್ಟಕ್ಕೆ ಅಟ್ ಎ ಸನ್ರೈಸ್ ದ ಮರ್ಚೆಂಟ್ ವಾಸ್ ಲೈಯಿಂಗ್ ಆನ್ ದ ಬೀಚ್ ಅಂತ ಇದೆ. ಅಂದರೆ ಸಮುದ್ರದ ತೀರದಲ್ಲಿ, ಬೀಚಿನ ತೀರದಲ್ಲಿ ಏನಾಗಿರ್ತಾನೆ ಅಂದರೆ ಮರ್ಚೆಂಟು ಗಾಯ ಆಗಿ ಮೈತುಂಬ ಹೊಡೆತ ಬಿದ್ದು ಅಲ್ಲಿ ಮಲಗಿರ್ತಾನೆ. ಬಿಕಾಸ್ ಆಫ್ ಅ ಫಿಯರ್ಫುಲ್ ಕಾನ್ಸಿಕ್ವೆನ್ಸಸ್ ಹಿಸ್ ಕಸಿನ್ ರ್ಯಾನ್ ಅವೇ ಫ್ರಮ್ ದಟ್ ಪ್ಲೇಸ್. ನೋಡಮ್ಮ, ನನ್ನ ಕಸಿನ್ ಯಾಕೆ ಓಡೋದ ಅಲ್ಲಿಂದ ಅಂತ ಹೇಳಿದರೆ ಆ ಊರನ್ನು ಬಿಟ್ಟು, ಆ ಹುಡುಗಿಯನ್ನು ಬಿಟ್ಟು. ಯಾಕೆ ಅಂದರೆ ಅವತ್ತು ಮರ್ಚೆಂಟಿಗೆ ಹೊಡೆದಿರ್ತಾನೆ. ಆಯಿತಾ, ಬಿಕಾಸ್ ಆಫ್ ಫಿಯರ್ಫುಲ್ ಕಾನ್ಸಿಕ್ವೆನ್ಸಸ್ ಮರ್ಚೆಂಟ್ ವಾಸ್ ವೆರಿ ರಿಚ್ ಪರ್ಸನ್ ಇನ್ ದಟ್ ಲೊಕ್ಯಾಲಿಟಿ. ಆ ಒಂದು ಪ್ರದೇಶದಲ್ಲಿ ಮರ್ಚೆಂಟ್ ಭಾಳ ಹೆಸರುವಾಸಿ ಮಾಡಿರ್ತಾನೆ, ಭಾಳ ಆಗಿರ್ತಾನೆ. ಹಾಗಾಗಿ ಹೆದರ್ಕೊಂಡು ನನ್ನ ಕಸಿನ್ನು ಊರನ್ನು ಬಿಟ್ಟು ಹೋಗ್ತಾನೆ. ಹಿ ಟುಕ್ ರೆಫ್ಯೂಜ್ ವಿತ್ ಹಿಸ್ ಹೌಸ್. ಆಯಿತಾ, ಇನ್ ಹಿಸ್ ಹೌಸ್ ಅಂತ. ಆಯಿತಾ, ಅವನು ಮೊದಲು ನನ್ನ ಮನೆಗೆ ಬಂದ. ದೆನ್ ಹಿ ವೆಂಟ್ ಟು ಸವಿಲ್ಲಾ. ಅಲ್ಲಿಂದ, ಈ ಸವಿಲ್ಲಾ ಅಂತ ನೆನ್ಪಿಟ್ಕೊಳ್ಳಿ, ಸವಿಲ್ಲಾಗೆ ಹೋದ ಒಂದು ಪ್ಲೇಸಿನ ಹೆಸರು. ಆ್ಯಂಡ್ ದೆನ್ ವೆಂಟ್ ಟು ಮ್ಯಾಡ್ರಿಡ್. ಮತ್ತು ಮ್ಯಾಡ್ರಿಡಿಗೆ ಹೋಗ್ತಾನೆ, ಅದು ಕೂಡ ಒಂದು ಪ್ಲೇಸಿನ ಹೆಸರು. ಹಿ ರೋಟ್ ಮೆನಿ ಲೆಟರ್ಸ್ ಟು ಹರ್ ಗರ್ಲ್ ಫ್ರೆಂಡ್ ನಥಿಂಗ್ ಬಟ್ ಲಾರಾ. ತನ್ನ ಗೆಳತಿಗೆ ಬಹಳ ಪತ್ರಗಳನ್ನು ಬರ್ದ ಕಣಮ್ಮ. ಬಟ್ ಶಿ ಡಿಡ್ ನಾಟ್ ರಿಪ್ಲೈ. ಒಂದು ರಿಪ್ಲೈ ಬರಲಿಲ್ಲ. ನನ್ನ ಕಸಿನ್ ಬಹಳ ಬೇಜಾರಾಗ್ಬಿಟ್ಟ ಕಣಮ್ಮ. ಬಿಕಾಸ್ ದೋಸ್ ಲೆಟರ್ಸ್ ವರ್ ಇಂಟರ್ಸೆಪ್ಟೆಡ್ ಬೈ ಹರ್ ಫ್ಯಾಮಿಲಿ ಮೆಂಬರ್ಸ್ ಐ ಥಿಂಕ್ ಅಂತ ಹೇಳ್ತಾನೆ. ಗಾನ್ಸಲೋ ಜಾಯಿಂಡ್ ಆರ್ಮಿ. ನನ್ನ ಕಸಿನ್ನು ಗಾನ್ಸಲೋ ಇದ್ದಾನಲ್ವಾ, ಅವನು ಒಂದಿನ ಏನು ಮಾಡ್ತಾನೆ ಅಂದರೆ ಆಫ್ರಿಕಕ್ಕೆ ಹೋಗಿ ಆರ್ಮಿಯನ್ನು ಜಾಯಿನ್ ಮಾಡ್ತಾನೆ. ಈ ವೆಂಟ್ ಟು ಆಫ್ರಿಕಾ ಆನ್ ಮಿಷನ್. ದೇರ್ ಫೈಟಿಂಗ್ ಫಾರ್ ಸ್ಪೇನ್ ಹಿ ಡೈಡ್ ಇನ್ ದಿ ಬ್ಯಾಟಲ್ ಫೀಲ್ಡ್. ಅಲ್ಲಿ ಯುದ್ಧದ ಭೂಮಿನಲ್ಲಿ ನೋಡಿ, ಆಯಿತಾ, ಸ್ಪೇನ್ನಿಂದ ಯುದ್ಧವನ್ನು ಮಾಡ್ತಾ ಇರ್ತಾನೆ. ಆ ಸಮಯದಲ್ಲಿ ನನ್ನ ಕಸಿನ್ನು ಅಲ್ಲಿ ಸಾವನ್ನಪ್ತಾನೆ ಅಂತ. ಹಿ ಡೈಡ್ ಇನ್ ದಟ್ ಬ್ಯಾಟಲ್ ಫೀಲ್ಡ್. ಹಿ ವಾಸ್ ಹೋಲ್ಡಿಂಗ್ ದ ಫ್ಲ್ಯಾಗ್ ಆಫ್ ಸ್ಪೇನ್. ಆ ಸಾಯುವ ಸಮಯದಲ್ಲಿಯೂ ಕೂಡ ನಮ್ಮ ದೇಶದ ಒಂದು ಫ್ಲ್ಯಾಗನ್ನು ಕೈಯಲ್ಲಿ ಇಟ್ಕೊಂಡು ಎಲ್ಲರೂ ಓ ದೇವರೇ ಅಂತ ಸತ್ತರೆ, ನನ್ನ ಕಸಿನ್ನು ಲಾರಾ ಲಾರಾ ಅಂತ ವಿಸ್ಪರಿಂಗ್ ಮಾಡಿಕೊಂಡು ಅಯ್ಯೋ ನನ್ನ ಪ್ರೀತಿ ಅಂದ್ಕೊಂಡು ಅಲ್ಲಿಂದ ಸತ್ತೋಗ್ತಾನೆ ಅಂತ. ದಿಸ್ ವಾಸ್ ಅ ಫೇಕ್ ಸ್ಟೋರಿ ನರೇಟೆಡ್ ಬೈ ಡಾನ್ ಗಾನ್ಸಲೋ ಟು ಡೋನಾಲಾರಾ. ದಿಸ್ ವಾಸ್ ದಿ ಸ್ಟೋರಿ ನರೇಟೆಡ್ ಬೈ ಡಾನ್ ಗಾನ್ಸಲೋ ಟು ಹೈಡ್ ಹಿಸ್ ಐಡೆಂಟಿಟಿ. ನೋಡಿ, ಕ್ವಶನ್ ಹೆಂಗೆ ಕೊಟ್ಟಿದ್ದಾರೋ ಹಾಗೆ ಕನ್ಕ್ಲೂಷನ್ನಲ್ಲಿ ಚೇಂಜ್ ಮಾಡಬೇಕು. ಈ ರೀತಿಯಾಗಿ ಡಾನ್ ಗಾನ್ಸಲೋ ತನ್ನ ಐಡೆಂಟಿಟಿಯನ್ನು ಚೇಂಜ್ ಮಾಡಿ ಕಥೆಯನ್ನು ಹೇಳ್ತಾನೆ ಅಂತ. ದಿಸ್ ವಾಸ್ ದಿ ಸ್ಟೋರಿ ನರೇಟೆಡ್ ಫಿಕ್ಸ್ ಸ್ಟೋರಿ ನರೇಟೆಡ್ ಬೈ ಡಾನ್ ಗಾನ್ಸಲೋ ಟು ಡೋನಾಲಾರಾ. ಕತೆ ಹೆಂಗಿರುತ್ತೋ ಆ ರೀತಿಯಾಗಿ ದಿಸ್ ವಾಸ್ ದ ಇಮ್ಯಾಜಿನರಿ ಸ್ಟೋರಿ ನರೇಟೆಡ್ ಬೈ ಡಾನ್ ಗಾನ್ಸಲೋ. ಈ ರೀತಿಯಾಗಿ ಮುಗಿಸ್ಬೇಕಾಗತ್ತೆ. ಧನ್ಯವಾದಗಳು. 100% ಬರೆದುಕೊಂಡ್ರು ಎಕ್ಸಾಮಿಗೆ ಚಿಂತನೆ ಮಾಡಬೇಡಿ. ಆಯಿತಾ, ಗಟ್ಟು ಹೊಡೆದು ಇವತ್ತು ಬರೆದು ಕಲ್ತು ಬಿಡಿ. ಗಾಡ್ ಬ್ಲೆಸ್ ಯು ಆಲ್. ಗಾನ್ಸಲೋ ಸ್ಪೆಲ್ಲಿಂಗು ಕ್ವಶನಲ್ಲಿ ತಪ್ಪಾಗಿದೆ, ಸರಿ ಮಾಡ್ಕೋಬೇಕು. ಲಾಸ್ಟಿಗೆ ಇಲ್ಲೊಂದು ಫುಲ್ ಸ್ಟಾಪ್ ಬರಬೇಕಾಯ್ತಾ. ಧನ್ಯವಾದಗಳು.